ಈಗ ಅದೇನು ಚರ್ಚೆ ಮಾಡಿರೋದು 6 ತಿಂಗಳಾಯ್ತು ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ 6 ತಿಂಗಳಾಯ್ತು ಹೇಳಿ 6 ತಿಂಗಳಾದ್ರೂ ಕೆಲಸ ಮಾಡ್ಕೊಳ್ಳಿಲ್ಲ ಅವ್ರ ವಯಸ್ಸನ್ನ ಗೌರವ ಬೇಡವಾ 74 ವರ್ಷ ಓಡಾಡಿ ಕೆಲಸ ಕೊಡ್ತಿದ್ರೆ ಇನ್ನು ಸಾಮಾನ್ಯ ಕೆಲಸ ಏನ್ ಮಾಡ್ಕೊಡ್ತೀವಿ ನಾವೇನು ಉತ್ತರ ಕೊಡೋ ಜನಪ್ರತಿನಿಧಿಗಳಾಗಿ ನಾವು ಸಾರ್ವಜನಿಕರು ಸೇವೆ ಮಾಡಿಲ್ಲ ನಿಮ್ಮಿಂದ ನಾವು ಫೋನೇ ತೆಗಿತಲ್ಲ ಜನಪ್ರತಿನಿಧಿ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಏನಿದೆ ಅಧಿಕಾರನ ಏನ್ ಅನ್ಕೊಂಡಿದ್ದಾರೆ ಬೇಡ ಸರ್ ನೀವು ಮಾಡಿಸ್ಬೇಡಿ ಈಗ ಆಗ್ಲೇ 8ನೇ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಇನ್ನೂ ಮಾಡ್ಕೊಟ್ಟಿಲ್ಲ ನೀವು ನಿಧಾನ ಮಾಡಿ ಸರ್ ಯಾಕೆ ನಿಧಾನ ಮಾಡಿ 74 ವರ್ಷ ಯಜಮಾನಮ್ಮನಿಗೆ ಅವ್ರನ್ನ ಓಡಾಡಿಸ್ತೀರಂದ್ರೆ ಅವರು ನಮ್ಮನ್ನ ನಂಬ್ಕೊಂಬರ್ತಾರೆ ನಮ್ಗೆ ಗೌರವ ಇಲ್ಲ ಅಂದ್ರೆ ಅವ್ರಿಗೆ ಗೌರವ ಇಲ್ಲ ನಮ್ಗೆ ಗೌರವ ಕೊಡ್ತೀರಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನಂಗೋಗ್ಬಿಟ್ಟಿದ್ರೆ ನಮ್ಮ ಆಳುಗಳು ಇಲ್ಲಿರೋ ವಿಜಯಪುರದಲ್ಲಿ ಇರೋಂತ ವಾಸ ಮಾಡ್ತಕ್ಕಂಥ ನಾಗರಿಕರು ನಿಮ್ಮ ಆಳುಗಳು ಯಾರು ಅಲ್ಲ ಇಲ್ಲಿ ಅವರು ಟ್ಯಾಕ್ಸ್ ಹುಡ್ಕೊಂಡ್ ಬಂದು ಕಟ್ಟೋಂತ ಜನ ಅವರು ಹುಡ್ಕೊಂಡ್ ಬಂದು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಯಾವ್ದೋ ಒಂದು ಖಾತೆ ಮಾಡ್ಕೊಡ್ಲಿಕ್ಕೆ ನೀವು ಅವ್ರನ್ನ 8ನೇ ತಿಂಗಳಿಗೆ ಆಲೋಚಿಸಿದೆ ಅಂದ್ರೆ ಅದಕ್ಕಿಂತ ನಾಚಿಕೆಗಡೆ ಇನ್ನೊಂದಿಲ್ಲ ಅಂತ ಹೇಳ್ತೀವಿ ನಾವ್ ಇಲ್ಲೇನಕ್ಕೆ ಸರ್ ಗೆದ್ದು ಬಂದಿರೋದು ಜನಗಳಿಗೆ ಕೆಲಸ ಮಾಡೋದಕ್ಕೆ ಎರಡು ವರ್ಷದ ಪೆಂಡಿಂಗ್ ಇತ್ತು ಈ ಟ್ಯಾಕ್ಸ್ ಅದನ್ನು ಕಟ್ಟಿಸ್ಕೊಂಡ್ರು ತಿರ್ಗಾ ನಿನ್ನೆ 25-26 ತನಕನೂ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ ಮೊನ್ನೆ ಈ ವರ್ಷದ ತನಕನೂ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ ಇವತ್ತು ನಾಳೆ ಅಂತಾರೆ ಆಮೇಲೆ ಸರ್ವರ್ ಇಲ್ಲ ಒಬ್ರು ಮುಂದೆ ಇನ್ನೊಬ್ರು ಪಾಸ್ ಆಗುತ್ತೆ ಆಮೇಲೆ ಅಲ್ಲಿ ಎಲ್ಲಿ ಸ್ಟಾಕ್ ಆಗುತ್ತೋ ಗೊತ್ತಿಲ್ಲ ನಂದಂತೂ 6 ತಿಂಗಳಾಗಿದೆ 6 ತಿಂಗಳಿಂದ ಇವತ್ತು ನಾಳೆ ಫೋನ್ ಮಾಡಿದಾಗ ಈ ವಾರ ಮಾತು ಎತ್ತಿದ್ರೆ ಈ ವಾರ ಅಂತ ಬರುತ್ತೆ ಬಿಟ್ರೆ ಯಾವತ್ತಂತ ಹೇಳೋದೇ ಇಲ್ಲ ಹಿಂಗೆ ಆಗಿ ನಂದು 6 ತಿಂಗಳಾಗಿದೆ ನಮ್ಮ ಮನೆಯಲ್ಲೂ ಗಂಡಸರು ಯಾರು ಇಲ್ಲ ನಾನೇ ಓಡಾಡ್ತಾ ಇರೋದು 6 ತಿಂಗಳಿಂದ ಒಂದು ಈ ಖಾತೆಗೆ ಟ್ಯಾಕ್ಸ್ ಫುಲ್ ಕ್ಲಿಯರ್ ಆಗಿದೆ ಟ್ಯಾಕ್ಸ್ ಇಲ್ಲ ಅಂದಿದ್ರೆ ಪೆಂಡಿಂಗ್ ಇಕ್ಕಿದ್ರೆ ನಾನು ಒಪ್ಕೊಂತ ಇದೆ ಇಷ್ಟಕ್ಕಿಂತ ನಂದು ಕನ್ವರ್ಷನ್ ಸೈಟು ರೆವಿನ್ಯೂ ಸೈಟ್ ಕೂಡ ಇಲ್ಲ ನಂದು ಕನ್ವರ್ಷನ್ ಸೈಟಿಗೆ ಈ ಖಾತೆ ಆಗ್ತಾ ಇಲ್ಲ ಮತ್ತೆ ಕ್ಲಿಯರ್ ಟ್ಯಾಕ್ಸ್ ಕಟ್ಟಿದ್ದೀನಿ ಯಾಕೆ ಆಗ್ತಾ ಇಲ್ಲ ನನಗೂ ಗೊತ್ತಿಲ್ಲ ಇವತ್ತು ಈ ವಾರ ಆಗುತ್ತೆ ಸರ್ವರ್ ಇಲ್ಲ ಇದು 2 ಕ್ವಶನ್ ಆನ್ಸರ್ ಬರ್ತಾ ಇರೋದು ಅವ್ರ ಹತ್ರದಿಂದ ಸರ್ 6 ತಿಂಗಳಾಗಿದೆ 6 ತಿಂಗಳಿಂದ ಓಡಾಡ್ತಾ ಇರೋದು ಜಯಮ್ಮ ಅಂತ ಹೇಳ್ಬಿಟ್ಟು 7ನೇ ವಾರ್ಡಿನ ಸದಸ್ಯರು ರಾಯಮ್ಮನ್ನು ಹೋದ ವರ್ಷ 2022/11/2024 ಖಾತೆಗೆ ಹಾಕೊಂಡಿದ್ದಾರೆ ಪುರಸಭೆಯಲ್ಲಿ ಆವಾಗಿಂದ ಕಂಟಿನ್ಯೂ ವರ್ಷನೂ ಕಂದಾಯ ಕಟ್ಕೊಂಡು ಬರ್ತಾನೆ ಇದ್ದಾರೆ ಅವ್ರ ಹೆಸರು ಖಾತೆನೂ ಆಗಿಲ್ಲ ಏನೂ ಆಗಿಲ್ಲ ಆಮೇಲೆ ಅದೇ ಅವ್ರ ಯಜಮಾನರಲ್ಲೇ ಇದ್ರು ಅವ್ರ ಯಜಮಾನರು ತೀರ್ಕೊಂಡ್ರು ಅಳಿಯನು ತೀರ್ಕೊಂಡ್ರು ಹಂಗಾದ್ರೂ ಖಾತೆ ಆಗಿಲ್ಲ 2ನೇ ಬಾರಿ ತಿರುಗಿ ಖಾತೆಗೆ ಹೋದಾಗ 2 ದಾನಪತ್ರ ಮಾಡಿದ್ರು ಮಕ್ಕಳ ಹೆಸರಿಗೆ ಅದನ್ನು ಯಾವಾಗ ಆಗಿರೋದು 6ನೇ ತಾರೀಕು 8ನೇ ತಿಂಗಳು 2025 ಆವಾಗೂ ಕಂದಾಯ ಕಟ್ಟಿದ್ದಾರೆ ಆವಾಗ ಕಂದಾಯ ಆವಾಗಿಂದನೂ ಆ ಯಜಮಾನ ಪಾಪ 75 ವರ್ಷ ಆಗೈತೆ ಅಯ್ಯಮ್ಮನ ಬಂದು ಪ್ರತಿದಿನ ಬರೋದು ಹೋಗೋದು ಬೆಳಿಗ್ಗೆ ಬಾ ಮಧ್ಯಾಹ್ನ ಬಾ ಸಾಯಂಕಾಲ ಬಾ ಅನ್ನೋದು ಆಮೇಲೆ ಅಧಿಕಾರಿಗಳು ಅವ್ರ ಕಾಸಿಗೆ ಇಸ್ಕೊಳೋದು ಈ ತರ ನಾಳೆ ಬಂದ್ಬಿಡು ಕಾಸು ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಕಾಸಲ್ಲಿ ಇಸ್ಕೊಂಡು ಈ ತರ ಎಲ್ಲ ಗೋಳೆ ಇಟ್ಕೊಂತ ಇದಕ್ಕ ಇದುವರೆಗೂ ಆಗ್ಲೇ ಇಲ್ಲ ಖಾತೆ ಆ ವಿಚಾರವಾಗಿ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರು ಸತೀಶ್ ಅವ್ರ ಗಮನಕ್ಕೆ ಗೋಲ್ಡ್ ನೋಡಿದಾಗ ಈ ದಿನ ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ರು ಎಲ್ಲಾ ಪುರಸಭೆ ಸದಸ್ಯರ ಸಹಕಾರದಿಂದ ಪ್ರತಿಭಟನೆ ಮಾಡಿದ್ರು ಆ ಸಮಯಕ್ಕೆ ನಮ್ಮ ಪುರಸಭೆ ಅಧ್ಯಕ್ಷರು ಬಂದ್ಬಿಟ್ಟು 1 ತಿಂಗಳ ಕಾಲಾವಕಾಶ ತಗೊಂಡ್ರು ನಾ ಇದನ್ನೆಲ್ಲ ಏನಿದ್ರು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ರು ಅದರಂತೆನೆ ಇವಾಗ ಪುರಸಭೆ ಅಧ್ಯಕ್ಷರು ವಾಪಸ್ ತಗೊಂಡ್ರು ಈ ಅಮ್ಮನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರು ಈ 1 ತಿಂಗಳೊಳಗಡೆ ಎಲ್ಲ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಅಂತ ಹೇಳ್ಬಿಟ್ಟು ಅವ್ರ ನಿರ್ಲಕ್ಷ್ಯದಿಂದ ಆಮೇಲೆ ಕಂದಾಯ ಕಟ್ಸ್ಕೊಳೋದು ತನಿಖೆ ಆಗ್ಬೇಕು ಕಾರಣ ಅಂತ ಹೇಳಿದ್ರೆ ಕೆಲವು ರಸೀದಿ ಕೊಡ್ತಾರೆ ಕೆಲವು ರಸೀದಿ ಕೊಡ್ತಾ ಇಲ್ಲ ಈ ತರ ಮಾಡ್ತಾ ಇದ್ದಾರೆ ಬೇದಷ್ಟು ಗೋಲ್ಮಾಲ್ ಆಗ್ತಾ ಇದೆ ಪುರಸಭೆಯಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಸರ್